ಕುಮಾರಸ್ವಾಮಿ 2 ಸಲ ಮುಖ್ಯಮಂತ್ರಿ ಆಗಿದ್ರಲ್ಲಿ ಏನು ಮಾಡ್ತಾ ಇದ್ರು? ಕುಮಾರಸ್ವಾಮಿ ಅವರೇ, ನೀವು ಈ ಬಿಡದಿಗೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ಏನ್ರಿ? ಎಲ್ಲಿ ಚುನಾವಣೆ ನಡೀತೋ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮಗನ ನಿಮ್ಮ ಹೆಂಡತಿನ ನಿಲ್ಸೋದು ಬಿಟ್ರೆ ಬೇರೆ ಇನ್ನೇನು ಐತೆ? ಇವತ್ತೇನು BJPಯ ಭ್ರಷ್ಟರು, ನಕಲಿ ರೈತ ಮುಖಂಡರಾಗಿರ್ತಕ್ಕಂಥ ಜನತಾದಳದವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. BJPಯವರು ಬಿಡದಿ ಟೌನ್ಶಿಪ್ನ ನಿರ್ಮಾಣ ಮಾಡಬೇಕು, ಇದು ನರೇಂದ್ರ ಮೋದಿರವರು ಉಪನಗರಗಳನ್ನು ನಿರ್ಮಾಣ ಮಾಡಬೇಕು, ಹಾಗೂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಏನೇ ನೀವು ಬೆಂಗಳೂರು ನಗರದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನೀವು ಉಪನಗರಗಳನ್ನ ನಿರ್ಮಾಣ ಮಾಡಿ ಅಂತ ವಿಧಾನಸಭೆಯ ಅಧಿವೇಶನದಲ್ಲಿ ಹೇಳಿ ಇವತ್ತು ರೈತರ ಪರ ಅಂತ ನಕಲಿ ಕಣ್ಣೀರು ಸುರಿಸ್ತಾ ಇದ್ರಲ್ಲ. ರೈತರ ಭೂಮಿ ಕದ್ದಿರೋರು BJPಯವರು, RTGS ಕಳ್ತನ ಮಾಡಿರೋರು BJPಯವರು, ರೈತರ ಹೆಸರಿನಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿರೋರು BJPಯವರು. ದೆಹಲಿಯಲ್ಲಿ 365 ದಿನ ನಿರಂತರವಾಗಿ ರೈತರು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು. ರೈತರ ಪರ ಹೋಗಿ ಒಂದು ಕ್ಷಮೆ ಕೋರದಿರತಕ್ಕಂಥ ಕಠಿಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಂಥವ್ರು ಇವತ್ತು ಮೊಸಳೆ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. BJPಯವರು ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ದರೆ ಮೊದಲು ನೀವು ನಿಮ್ಮ ಪಕ್ಷನ ಇವತ್ತು ವಿಸರ್ಜನೆ ಮಾಡಿ. ಒಂದು ವಿಧಾನಸಭೆ ಅಧಿವೇಶನದೊಳಗಡೆ ಬಿಡದಿ ಟೌನ್ಶಿಪ್ಪನ್ನು ಬೆಂಬಲಿಸ್ತೀರಾ? ನೀವೇ ಮುಖ್ಯಮಂತ್ರಿಗಳಾಗಿ ನಿಮ್ಮದೇ ಅಧಿಕಾರ ಐತಲ್ಲ, 5 ವರ್ಷ ಏನು ಮಾಡ್ತಾ ಇದ್ರಿ ನೀವು? ಕುಮಾರಸ್ವಾಮಿ 2 ಸಲ ಮುಖ್ಯಮಂತ್ರಿ ಆಗಿದ್ರಲ್ಲಿ ಏನು ಮಾಡ್ತಾ ಇದ್ರು? ಇದು ಇವತ್ತು ಅವ್ರ ಜಮೀನನ್ನ, ಅವರ ಭೂ ಕಬಳಿಕೆಯನ್ನು ಮರೆಮಾಚಲಿಕ್ಕೋಸ್ಕರ ಇವತ್ತು ರೈತರ ಹೆಸರನ್ನ ಮುಂದೆ ತಂದಿದ್ದಾರೆ. ನಿಜವಾದ ರೈತರಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಸೂಕ್ತವಾದಂಥ ಪರಿಹಾರನ ಕೊಡ್ತಾ ಇದೆ. ಯಾರಿಗೆ ಇಚ್ಛಾಶಕ್ತಿ ಇಲ್ಲೋ ಅಂಥವರು ಜಮೀನನ್ನು ಕೊಡಬೇಡಿ ಅಂತ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. 75ರಷ್ಟು ಭಾಗ ಇವತ್ತು ರೈತರು ಭೂಮಿನ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಭೂಮಿ ಕೊಡ್ತಾರೆ, ಯಾರಿಗೆ ಅವಶ್ಯಕತೆ ಬೇಡ ಅವ್ರು ಭೂಮಿ ಕೊಡಬಾರ್ದು ಅಂತ ಹೇಳಿದ್ದಾರೆ. ಇದರಲ್ಲಿ ರಾಜಕೀಯ ಮಾಡೋಂಥದ್ದೇನು? ನಿಮ್ಮ ಕುಟುಂಬದ ಆಸ್ತಿನೇ ಇವತ್ತು 106 ಎಕರೆ ಇದೆ ಅಂತ ನಿಮಗೆ ಗೊತ್ತಿದೆ. ಒಬ್ಬ ಮುಖ್ಯಮಂತ್ರಿಯಾಗಿ, ಕೇಂದ್ರದ ಮಂತ್ರಿಯಾಗಿ 36 ಎಕರೆ ನಮ್ಮ ಹೆಂಡತಿಯಲ್ಲಿ ಜಾಗ ಖರೀದಿ ಮಾಡಿದರೆ ನನಗೆ ಅದ್ರ ಮಾಹಿತಿ ಇಲ್ಲ ಅಂತೀರಾ. 44 ಎಕರೆ ನಾನೇ ಖರೀದಿ ಮಾಡಿದ್ದೀನಿ ಅಂತ ಹೇಳ್ತೀರಾ. ಆಮೇಲೆ ವಿಶೇಷವಾಗಿ ನಿಮ್ಮ ಮಗ ನನ್ನ ಹೆಸರಲ್ಲಿರ್ತಕ್ಕಂಥ ಭೂಮಿನ ಕಟ್ಟಡ ಮಾಡೋಕ್ಕೆ ಶಾಲಾ ಕಟ್ಟಡಕ್ಕೆ ಕೊಡ್ತೀನಿ ಅಂತ ಹೇಳ್ತೀರಾ. ಇಷ್ಟೆಲ್ಲ ಯಾಕೆ ನಾಟಕ ಮಾಡ್ತಾ ಇದ್ದೀರಾ? ನಿಮ್ಮ ಭೂಮಿನ ಉಳಿಸ್ಕೊಳ್ಳಿಕ್ಕೆ ಇವತ್ತು ರೈತರನ್ನ ಮುಂದೆ ತರ್ತಾ ಇದ್ದೀರಾ. ಪ್ರಾಮಾಣಿಕ ರೈತರ ಪರವಾಗಿ ಕಾಂಗ್ರೆಸ್ ಪಕ್ಷ, ಸರ್ಕಾರ ಖಂಡಿತ ಇದ್ದೇ ಇರುತ್ತೆ. ಈ ನಕಲಿ ಹೋರಾಟಗಾರನ ಅಲ್ಲಿನ ಸ್ಥಳೀಯ ರೈತರು ವಿರೋಧ ಪಡಿಸ್ಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಯಾವುದೇ ಹೋರಾಟ ಮಾಡಬೇಕಂದ್ರೆ ರೈತರಿಗೆ ಅನ್ಯಾಯ ಆಗಿದೆ, ಅದನ್ನು ಕೇಳಲಿಕ್ಕೆ ರೈತರಿಗೆ ಹಕ್ಕಿದೆ. ಆದರೆ ರೈತರ ಹೆಸರಿನಲ್ಲಿ ಇವತ್ತು ಜನತಾದಳದವರು ಮಾಡಿಸಿರ್ತಕ್ಕಂಥ ಕುತಂತ್ರ ಅನ್ನೋದು ಇವಾಗಲೇ ಬಹಿರಂಗ ಆಗಿದೆ. ಕುಮಾರಸ್ವಾಮಿ ಅವರೇ, ನೀವು ಈ ಬಿಡದಿಗೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ಏನ್ರಿ? ರಾಮನಗರಕ್ಕೆ ಏನ್ರಿ ಕೊಟ್ಟಿದ್ದೀರಾ? ಮಂಡ್ಯಗೆ ಏನ್ರಿ ಕೊಟ್ಟಿದ್ದೀರಾ? ಚನ್ನಪಟ್ಟಣಕ್ಕೆ ಏನು ಕೊಟ್ಟಿದ್ದೀರಿ? ಎಲ್ಲಿ ಚುನಾವಣೆ ನಡೀತೋ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮಗನ ನಿಮ್ಮ ಹೆಂಡತಿನ ನಿಲ್ಸೋದು ಬಿಟ್ಟರೆ ಬೇರೆ ಇನ್ನೇನು ಐತೆ? ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗಿದ್ದವರು, ಕನ್ನಡಿಗರು, ಹೋರಾಟಗಾರರು, ಅವರ ಹೆಸರನ್ನ ಎಳೆದು ತರ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೇನಾದ್ರು ನೈತಿಕತೆ ಇದೆಯಾ? ದೇವೇಗೌಡರು ಈ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಕನ್ನಡಕ್ಕೋಸ್ಕರ, ನೀರಿಗೋಸ್ಕರ ಇವತ್ತು ಲಕ್ಷಾಂತರ ಜನ ಇವತ್ತು ವಿದ್ಯಾರ್ಥಿಗಳು ಬೀದಿಲಿ ನಿಂತಿದ್ದಾರೆ. ಅವ್ರ ಪರವಾಗಿ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಕರ್ಕೊಂಡೋಗಿ ದೇವೇಗೌಡರನ್ನ ಕುಳಿಸಿ ಧರಣಿ ಮಾಡಿಸಿ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಜಮೀನಿನ ರಕ್ಷಣೆಗೋಸ್ಕರ ಒಬ್ಬ ಮಾಜಿ ಪ್ರಧಾನಮಂತ್ರಿನ ಕರೆದು ನೀವು ರಾಜಕೀಯ ಮಾಡ್ತಾ ಇದ್ದೀರಾ. ನಿಮ್ಮಂಥ ನೀಚ ರಾಜಕಾರಣಿ, ನಿಮ್ಮಂಥ ವಂಶ ಪರಂಪರೆ ಲಾಭ ಪಡೆದಿರತಕ್ಕಂಥ ಪಕ್ಷನೂ ಇಲ್ಲ, ನಿಮ್ಮಂಥ ಕೆಟ್ಟ ವ್ಯಕ್ತಿಗಳು ಈ ರಾಜ್ಯದಲ್ಲಿ ಇಲ್ಲ ಅನ್ನತಕ್ಕಂಥದ್ದನ್ನ ನೇರವಾಗಿ ಹೇಳ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.